ಹಲೋ ಎವ್ರಿವಾನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ದಹನ ಮತ್ತು ಜ್ವಾಲೆ ಪಾಠದ 8ನೇ ಪ್ರಶ್ನೆ. ಅಗ್ನಿಶಾಮಕದಲ್ಲಿ ನೀರಿನ ಪ್ರಮುಖ ಪಾತ್ರ ನೀರು ಅಂತ ಕೇಳಿದ್ದಾರೆ. ಅಗ್ನಿಶಾಮಕದಲ್ಲಿ ನೀರಿನ ಪ್ರಮುಖ ಪಾತ್ರವೇನು? ನೀರು ಯಾವ ರೀತಿಯಾಗಿ ವರ್ತಿಸುತ್ತೆ ಅನ್ನೋದನ್ನ ಕೇಳಿದ್ದಾರೆ. ಆಪ್ಷನ್ ಎ ನೋಡಿ, ಆಕ್ಸಿಜನ್ ಸಂಪರ್ಕವನ್ನ ಕಡಿತಗೊಳಿಸಿ ತಂಪುಗೊಳಿಸುವುದು. ಆಕ್ಸಿಜನ್ ಸಂಪರ್ಕವನ್ನ ಕಡಿತಗೊಳಿಸ್ತದೆ. ಹೌದು. ನೀರು ಏನ್ ಮಾಡ್ತದೆ, ಈಗ ಬೆಂಕಿಯ ಮೇಲೆ ನೀರನ್ನು ಹಾಕಿದಾಗ ಆ ಶಾಖಕ್ಕೆ ಇರುವಂತದ್ದು ನೀರಾವಿ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನೀರಾವಿ ಆ ಬೆಂಕಿಯನ್ನ ಸುತ್ತುವರಿಯೋದ್ರಿಂದ ಆಕ್ಸಿಜನ್ ಬಂದು ನೀರಾವಿ ಬೆಂಕಿಯನ್ನ ತಲುಪ್ಲಿಕ್ಕೆ ಆಗೋದಿಲ್ಲ, ನೀರಾವಿಯನ್ನ ದಾಟ್ಕೊಂಡು ಬೆಂಕಿಯನ್ನ ತಲುಪ್ಲಿಕ್ಕೆ ಆಗೋದಿಲ್ಲ. ಹಾಗೆ ಆಕ್ಸಿಜನ್ ಸಂಪರ್ಕವನ್ನ ಕಡಿತಗೊಳಿಸ್ತದೆ. ಮತ್ತೆ ತಂಪುಗೊಳಿಸುವುದು. ನಿಮಗೆ ಗೊತ್ತು, ಯಾವುದಾದ್ರೂ ಇಂಧನ ಉರಿಲಿಕ್ಕೆ ಅದಕ್ಕೆ ಕನಿಷ್ಠ ತಾಪ ಬೇಕು, ಅದನ್ನ ಜ್ವಲನ ತಾಪ ಅಂತ ಕರಿತೀವಿ ಅಲ್ವಾ? ಆ ಕನಿಷ್ಠ ತಾಪವನ್ನ ತಲುಪಲಿಲ್ಲ ಅಂದ್ರೆ ಅದು ಉರಿಲಿಕ್ಕೆ ಸ್ಟಾರ್ಟ್ ಆಗೋದಿಲ್ಲ. ಈಗ ನೀರ್ ಹಾಕಿದ ತಕ್ಷಣ ಏನಾಯ್ತು, ನೀರು ಆ ಇಂಧನವನ್ನ ತಂಪುಗೊಳಿಸಿಬಿಡ್ತು, ಜ್ವಲನ ತಾಪಕ್ಕಿಂತ ಕಡಿಮೆ ಬಂತು, ಆಟೋಮೆಟಿಕಲಿ ಬೆಂಕಿ ಆರಿ ಹೋಗ್ತದೆ. ಹಾಗಾಗಿ ಅಗ್ನಿಶಾಮಕದಲ್ಲಿ ಪ್ರಮುಖ ಪಾತ್ರ. ನೀರ್ ಏನ್ ಮಾಡಿರ್ತಾರೆ ಅಂದ್ರೆ ಆಕ್ಸಿಜನ್ ಸಂಪರ್ಕವನ್ನ ಕಡಿತಗೊಳಿಸಿ ತಂಪುಗೊಳಿಸುವುದು. ಇದು ಸರಿಯಾದ ಉತ್ತರ. ಆಪ್ಷನ್ ಬಿ, ಇಂಧನವನ್ನು ಒದ್ದೆಯಾಗಿಸಿ ಭಾರವಾಗಿಸುತ್ತದೆ. ಇಂಧನವನ್ನ ಒದ್ದೆಯಾಗಿಸ್ತದೆ, ಹೌದು. ಕೆಲವೊಂದು ಮಟೀರಿಯಲ್ಗೆ ಹಾಕಿದಾಗ ಅದು ಭಾರವೂ ಆಗ್ಬೋದು ನೀರನ್ನ ಹೀರ್ಕೊಂಡು. ಆದ್ರೆ ಇದು ಸರಿಯಾದ ಉತ್ತರ ಅಲ್ಲ, ಸರಿಯಾದ ವಿವರಣೆಯನ್ನ ಕೊಡ್ತಾ ಇಲ್ಲ ಇದು. ಆಕ್ಸಿಜನ್ ಮತ್ತು ಹೈಡ್ರೋಜನ್ ಆಗಿ ವಿಭಜನೆಗೊಂಡು ಸ್ಫೋಟಗೊಳ್ಳುವುದು. ಸ್ಫೋಟಗೊಳ್ಳೋದಿದ್ರೆ ಯಾಕೆ ಅಗ್ನಿಶಾಮಕದಲ್ಲಿ ಉಪಯೋಗಿಸ್ತಿದ್ರು? ತಪ್ಪು. ಬೆಂಕಿಯನ್ನು ತಕ್ಷಣ ನಂದಿಸುವುದು ಹೌದು, ಆದ್ರೆ ಅದಕ್ಕೆ ಸರಿಯಾದ ಕಾರಣವನ್ನ ಹೇಳಿದ್ರು ಆಪ್ಷನ್ ಎ ಸರಿಯಾದ ಉತ್ತರ. ಆಕ್ಸಿಜನ್ ಸಂಪರ್ಕವನ್ನು ಕಡಿತಗೊಳಿಸಿ ತಂಪುಗೊಳಿಸುವುದು. ಥ್ಯಾಂಕ್ ಯು.